ಪಂಜಾಬ್ನ ಆದಂಪುರ್ ಏರ್ಬೇಸ್ಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಕಾನೇರ್ನ ನಾಲ್ ಏರ್ಬೇಸ್ಗೆ ಭೇಟಿ ಕೊಡಲಿದ್ದಾರೆ. ಮೇ 22ನೇ ತಾರೀಕು ಅವರ ಭೇಟಿಯ ಸಮಯ ನಿಗದಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಕಾನೇರ್ಗೆ 22ನೇ ತಾರೀಕು ಹೋಗ್ತಾರೆ. ಆದಂಪುರ್ ಏರ್ಬೇಸ್ ಭೇಟಿಯ ಬಳಿಕವಾಗಿ ಬಿಕಾನೇರ್ ಏರ್ಬೇಸ್ನಲ್ಲಿ ಮೋದಿ ಅವರು ಮಾತನಾಡ್ತಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಭೇಟಿ ರಾಜಸ್ಥಾನದ ಬಿಕಾನೇರ್ಗೆ. ಈ ಮೂಲಕವಾಗಿ ಸೈನಿಕರ ಮನೋಬಲವನ್ನು ಹೆಚ್ಚಿಸುವಂತಹ ಕೆಲಸವನ್ನ ಮತ್ತೊಮ್ಮೆ ಅಲ್ಲಿಯೂ ಕೂಡ ಮಾಡಲಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಚಳಿ ಬಿಡಿಸುವಂತಹ ಎಚ್ಚರಿಕೆಯ ಸಂದೇಶವನ್ನ ಮತ್ತೆ ಪುನರುಚ್ಚರಿಸುವಂತಹ ಸಾಧ್ಯತೆಗಳನ್ನು ಅಲ್ಲಗೆಳೆಯೋ ಹಾಗಿಲ್ಲ. ಆದಂಪುರ ಏರ್ಬೇಸ್ಗೆ ಹೋದ್ರು ಅಲ್ಲಿನ ವಸ್ತುಸ್ಥಿತಿ ಏನು ಮತ್ತು ನಮ್ಮ ಸೈನಿಕರಿಗೆ ಅವರ ಶೌರ್ಯಕ್ಕೆ ಬೆನ್ನು ತಟ್ಟುವಂತಹ ಕೆಲಸವನ್ನ ಮಾಡಲಾಯಿತು, ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಲಾಯಿತು, ಅವರ ಕಾರ್ಯವನ್ನ ಶ್ಲಾಘಿಸುವಂತಹ ಕೆಲಸವನ್ನ ಮಾಡಲಾಯಿತು. ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಸಂದೇಶವೂ ಕೂಡ ಇತ್ತು. ನಮ್ಮ ಏರ್ಬೇಸ್ ಏನೂ ಆಗಿಲ್ಲ ಮತ್ತು ನಮ್ಮ ಯುದ್ಧ ವಿಮಾನಗಳು ಯಾವೂ ಕೂಡ ನಾಶವಾಗಿಲ್ಲ, ಎಲ್ಲವೂ ಕೂಡ ಸುರಕ್ಷಿತವಾಗಿದೆ ಅನ್ನೋದನ್ನ ಜಗತ್ತಿಗೆ ಹೇಳಬೇಕಿತ್ತು. ಜೊತೆಗೆ ಮತ್ತೆ ನಿಮಗೆ ಉಳಿಯಾಲ ಇಲ್ಲ, ನಮ್ಮ ತಂಟೆಗೆ ಬಂದರೆ ನಿಮ್ಮ ಜೊತೆಗೆ ಮಾತುಕತೆ ಏನಿದ್ರು ಕೂಡ ಉಗ್ರತ್ವ ಮತ್ತು POK ವಿಷಯವಾಗಿ ಮಾತ್ರ ಅಂತ ಹೇಳಿದ್ರು. ಈಗ ಮತ್ತೆ 22ನೇ ತಾರೀಕಿನ ಬಿಕನೇರ್ನ ಭೇಟಿಯಲ್ಲಿ ಅದನ್ನೇ ಮಾತನಾಡುವ ಸಾಧ್ಯತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಆಪರೇಷನ್ ಸಿಂಧೂರದ ಬಳಿಕ ರಾಜಸ್ಥಾನದ ಬಿಕಾನೇರ್ಗೆ ಮೊದಲ ಬಾರಿಗೆ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿಯ ವಿಶೇಷತೆಗಳೇನು? ದಿವ್ಯ, ಈಗ ರಾಜಸ್ಥಾನದ ಬಿಕಾನೇರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಅಲ್ಲಿರುವಂಥ ಏರ್ ಬೇಸ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಸೈನಿಕರ ಜೊತೆಗೆ ಸಂವಾದವನ್ನು ಕೂಡ ಮಾಡ್ತಾರೆ. ನೋಡಿ, ಭಾರತ ಒಂದು ಸ್ಪಷ್ಟ ನಿರ್ಧಾರವನ್ನು ಮಾಡಿರುವಂಥದ್ದು. ಭಾರತದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗಿದ್ದಾವೆ, ಆಪರೇಷನ್ ಸಿಂಧೂರದ ಬಳಿಕ ಏನು ದಾಳಿ ಪ್ರತಿ ದಾಳಿಗಳಾದವು, ಈ ಸಂದರ್ಭದಲ್ಲಿ ಭಾರತದ ಮೇಲೆ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಯನ್ನು ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಹೇಳಿಕೆಗಳನ್ನು ಕೊಟ್ಟಿತ್ತು. ಹೀಗಾಗಿ ಪಂಜಾಬ್ನಲ್ಲಿರುವಂಥ ಆದಂಪುರ್ ಏರ್ ಬೇಸ್ಗೆ ಹೋಗೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಜಾಗತಿಕ ಮಟ್ಟಕ್ಕೆ ಒಂದೇ ಸಂದೇಶವನ್ನು ಕೊಟ್ಟಿದ್ರು. ಭಾರತ ತನ್ನ ನೆಲವನ್ನ ಸುಭದ್ರವಾಗಿ ರಕ್ಷಿಸಿಕೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ರು. ನಮ್ಮ S-400 ಆಗಿರ್ಬೋದು ಅಥವಾ ಯುದ್ಧ ವಿಮಾನಗಳಾಗಿರ್ಬೋದು ಎಲ್ಲವೂ ಕೂಡ ಸೇಫ್ ಆಗಿದ್ದಾವೆ. ನಾವು ಪಾಕಿಸ್ತಾನಕ್ಕೆ ನೇರವಾದಂಥ ಹೊಡೆತವನ್ನು ಕೊಟ್ಟಿದ್ದೀವಿ ವಿನಃ ನಮಗೆ ಯಾವುದೇ ರೀತಿಯಾದಂಥ ಪೆಟ್ಟುಗಳಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡುವಂಥ ಉದ್ದೇಶ ಆಗಿತ್ತು. ಆ ಸಂದೇಶದ ಜೊತೆಗೆ ನಮ್ಮ ಸೈನಿಕರಲ್ಲಿ ಒಂದು ಹೊಸ ಮನೋಬಲವನ್ನು ತುಂಬುವಂಥ ಉದ್ದೇಶವೂ ಕೂಡ ಆಗಿತ್ತು. ಅದನ್ನ ಯಶಸ್ವಿಯಾಗಿ ಮಾಡಿದ್ರು. ಇದರ ಬೆನ್ನಲ್ಲಿ ಈಗ ಏನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಶ್ರೀನಗರ್ಗೆ ಭೇಟಿಯನ್ನು ಕೊಟ್ಟಿದ್ರು. ಮತ್ತೆ ಬೇರೆ ಕಡೆಗೆ ಕೂಡ ಭೇಟಿಯನ್ನು ಕೊಡೋ ಮೂಲಕ ಒಂದು ಏನು ಭಾರತದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳೇನು ಅನ್ನುವಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಅಂದ್ರೆ ಎರಡನೇ ಹಂತದಲ್ಲಿ ಈಗ ರಾಜಸ್ಥಾನದ ಬಿಕಾನೇರ್ ಏರ್ ಬೇಸ್ಗೆ ಭೇಟಿಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಹೋಗಿ ರಾಜಸ್ಥಾನದ ಗಡಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಿಲ್ಲ ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತು ಅವತ್ತು ಪ್ರಧಾನಿ ಮೋದಿ ಅವರು ಏನ್ ಮಾತಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಮೊನ್ನೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದಂತ ನಿಲುವುಗಳನ್ನು ಹೇಳಿದ್ರು. ಭಯೋತ್ಪಾದನೆ ಮತ್ತೆ ಮಾತುಕತೆ ಒಟ್ಟಿಗೆ ನಡೆಯಲ್ಲ, ಮತ್ತೆ ರಕ್ತ ನೀರು ಒಟ್ಟಿಗೆ ಹರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶಗಳನ್ನ ಕೊಟ್ಟಿದ್ರು. ಈ ಬಾರಿ ಅವರ ಮಾತಿನ ತೀಕ್ಷ್ಣತೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಕುತೂಹಲ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ.